ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ದಿಲ್ಲಿಯಿಂದ ವ್ಯಕ್ತಿಯೊಬ್ಬ ಕರೆ ಮಾಡಿ ಬೆದರಿಕೆಯೊಡ್ಡಿದ ಘಟನೆ ನಡೆದಿದೆ. ಈ ಬಗ್ಗೆ ಶಾಸಕರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಸ್ವತಃ ಬಹಿರಂಗಪಡಿಸಿದ್ದಾರೆ. ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಸಮೀಪ ಬಲ್ನಾಡು ಕ್ಷೇತ್ರದ ಉಳ್ಳಾಲ್ತಿ ದೈವದ ಕಿರುವಾಳು ಭಂಡಾರ ಬರುವ ದಾರಿಯಲ್ಲಿರುವ ಹಳೆಯ ಕಟ್ಟಡವನ್ನು ಭಾಗಶಃ ಕೆಡವಿದ ವಿಚಾರದಲ್ಲಿ ಈ ಬೆದರಿಕೆ ಕರೆ ಬಂದಿದೆ ಎಂದು ಶಾಸಕರು ಹೇಳಿದರು. ನಾನು ಮುಂದಾಗಿ ಅಲ್ಲ, ಪ್ರತಿಭಟನೆ ಅಲ್ಲ, ಮನವಿ ಕೊಡುವುದು. ಭಕ್ತಾದಿಗಳು, ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮನವಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅವರ ಮೇಲೆ ಕೇಸು ದಾಖಲೆ ಮಾಡಬೇಕು. ಯಾರ ಮೇಲೆ ನೀವು ಕೇಸು ದಾಖಲೆ ಮಾಡಿದರೆ ಅದು ಹಿಂಬಡಿಬೇಕು. ಆನಂತರ ಯಾರೆಲ್ಲ ಅವರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಡೋದು. ಧರಣಿ ಮಾಡೋದಿಲ್ಲ. ಧರಣಿ ನಾವು ಮಾಡಿ ಯಾರಿಗೂ ಉಪದ್ರ ಕೊಡೋದಿಲ್ಲ. ಸಾರ್ವಜನಿಕರಿಗೆ ಉಪದ್ರ ಕೊಡುವಂಥ, ರಸ್ತೆ ತಡೆ ಮಾಡುವಂಥ ಧರಣಿಗಳನ್ನು ನಾನು ಮಾಡೋದಿಲ್ಲ. ನಾನು ಚುನಾವಣೆಯಲ್ಲಿ ಗೆದ್ದ ಸಮಯದಲ್ಲೂ ಹೇಳಿದ್ದೀನಿ, ರಸ್ತೆ ತಡೆ ಮಾಡುವಂಥದ್ದು, ಸಾರ್ವಜನಿಕ ಉಪದ್ರ ಮಾಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂಥ ಆಡಂಬರಗಳನ್ನು ನಾವು ಮಾಡುವುದಿಲ್ಲ. ಈಗ ಅವರ ಮೇಲೆ ಯಾರು ಕಂಪ್ಲೇಂಟ್? 3 ಕಂಪ್ಲೇಂಟು ಬುಕ್ ಆಗಿದೆ. ಒಂದು ಪಂಜುಗುಡ್ಡ ಈಶ್ವರ ಭಟ್ರು ಕೇಸ್ ಮಾಡಿ ರಿಜಿಸ್ಟರ್ ಆಗಿದೆ. ಇನ್ನೊಬ್ಬರು STR ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಗೆ ಬೈದಿದ್ದಾರೆ ಅಂತ, ಅದು ಕೇಸು ರಿಜಿಸ್ಟರ್ ಆಗ್ತಾ ಇದೆ. 2 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ. ಜಾತಿ ನಿಂದನೆ ಮಾಡಿದ ಕೇಸು ಕೂಡ ಅವರ ಮೇಲೆ. ಪಂಜುಗುಡ್ಡೆಯವರ ಮೇಲೆ ಜಾತಿ? ಪಂಜುಗುಡ್ಡೆಯವರ ಮೇಲೆ ಅಲ್ಲ, ಪಂಜುಗುಡ್ಡೆ ಮೇಲೆ ಅವರ ಮೇಲೆ ಕೇಸು, ಮಾಲಕರ ಮೇಲೆ ಬೈದಿದ್ದಾರೆ. ಆನಂತರ ಇವರು ಕೂಡ ಯಾರು ಒಬ್ಬರು SC ಕೂಡ ಕೊರಗ ಸಮಾಜದವರಿಗೆ ಬೈದಿದ್ದಾರೆ ಅಂತ ಜಾತಿ ನಿಂದನೆ ಕೇಸನ್ನು ಕೊಟ್ಟಿದ್ದಾರೆ. ಅದು ಕೂಡ ರಿಜಿಸ್ಟರ್ ಆಗ್ತದೆ. ಮೊದಲು ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿ ಬೆದರಿಕೆಯೊಡ್ಡಿದ್ದ ವ್ಯಕ್ತಿ ಬಳಿಕ ಕರೆ ಮಾಡಿ ಹಿಂದಿ ಭಾಷೆಯಲ್ಲಿ ಬೆದರಿದ್ದಾನೆ. ನೀವು ಖಾಸಗಿಯವರ ಜಾಗಕ್ಕೆ ಪ್ರವೇಶ ಮಾಡಿದ್ದೀರಿ. ನಾನು ದಿಲ್ಲಿಯಿಂದ PMO ಕಚೇರಿ ಸಹಾಯದಿಂದ ಈ ಕರೆ ಮಾಡುತ್ತಿದ್ದೇನೆ ಎಂದು ವ್ಯಕ್ತಿ ತಿಳಿಸಿದ್ದಾನೆ. ಆತನಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೇನೆ. ಕೊನೆಗೆ ನಾನು ಆದಾಯ ತೆರಿಗೆ ಇಲಾಖೆಯಿಂದ ಮಾತನಾಡುತ್ತಿರುವುದಾಗಿ ಹೇಳಿದ್ದಾನೆ. ನಾನೇನು ತಪ್ಪು ಮಾಡಿಲ್ಲ. ಹಾಗಿರುವಾಗ ಆದಾಯ ತೆರಿಗೆ ಇಲಾಖೆಯ ಭಯ ನನಗೇಕೆ ಎಂದು ಉತ್ತರಿಸಿದೆ ಎಂದರು. ಬೆದರಿಕೆ ಕರೆ ಬಂದಿರುವ ಬಗ್ಗೆ ಪೊಲೀಸ್ ದೂರು ನೀಡಿಲ್ಲಬೇಕೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಂಥದ್ದನ್ನೆಲ್ಲ ನಾನು ಗಂಭೀರವಾಗಿ ಪರಿಗಣಿಸಿಲ್ಲ. ನನ್ನ ಹಿತಶತ್ರುಗಳು ಕೆಲವರಿದ್ದಾರೆ. ಅಶೋಕ್ ರೈಯನ್ನ ಹೇಗೆ ಎಳೆದು ಹಾಕುವುದು ಎಂದು ಕಾಯುತ್ತಿದ್ದಾರೆ. ಮಹಲಿಂಗೇಶ್ವರ ದೇವರ ಕಾರ್ಯಕ್ಕೆ ಬೇಕಾಗಿ ನಾನು 100 ಕೇಸ್ ಕೂಡ ಹಾಕಿಸಿಕೊಳ್ಳಲು ಸಿದ್ಧ ಎಂದವರು ಹೇಳಿದ್ರು. ಅನೀಶ್, V4 ನ್ಯೂಸ್, ಪುತ್ತೂರು.